ಹೈಕಮಾಂಡ್ನ ಕಿವಿ ಮಾತು. ಆ ಕಿವಿ ಮಾತಿನಿಂದ ಸಿದ್ದರಾಮಯ್ಯನವರು ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ರು. ಅಂದರೆ ಇದೊಂಥರ ಅವ್ರಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಮಾವೇಶಕ್ಕೆ ಏನೋ ಸಿದ್ಧತೆ ನಡೀತಾ ಇದೆ ನಿಜ. ಆದರೆ ಆ ರೀತಿ ಆಗಿಲ್ಲ. ತಮ್ಮನ್ನಷ್ಟೇ ಬೆಂಬಲಿಸಲು ಹೊರಟಂತಹ ಬೆಂಬಲಿಗರಿಗೆ ಇದು ನಿಜಕ್ಕೂ ಒಂದು ರೀತಿ ಮುಜುಗರ. ದೊಡ್ಡ ಮಟ್ಟದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಆಗ್ತಾ ಇದೆ. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಒಂದು ರೀತಿ ಮುಜುಗರ. ಇನ್ನು ಅವ್ರು ಹೈಲೈಟ್ ಆಗಬೇಕಾಗಿತ್ತು ಕಾರ್ಯಕ್ರಮದಲ್ಲಿ. ಆದರೆ ನೋಡಿ ಡಿ ಕೆ ಶಿವಕುಮಾರ್ ಹೆಂಗೆ ಮಾಡಿದ್ರು ಅಂದರೆ ಕಾರ್ಯಕ್ರಮದ ಸ್ವರೂಪವನ್ನೇ ಬದಲಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಆರಂಭದಲ್ಲಿ ಉತ್ಸಾಹಿಯಾಗಿ ಮುನ್ನುಗ್ಗಿದವರು, ಆಮೇಲೆ ಸೈಲೆಂಟ್ ಆದರು. ಇವರೆಲ್ಲ ಡೆಲ್ಲಿಗೆ ಹೋಗಿದ್ರಲ್ಲ ಮೊನ್ನೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಆ ಟೈಮ್ನಲ್ಲಿ ಹೈಕಮಾಂಡ್ ಕಿವಿ ಮಾತು ಹೇಳಿ ಕಳಿಸಿದೆ ಸಿದ್ದರಾಮಯ್ಯನವರಿಗೆ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನು ಬಿಟ್ಟು ಈ ಕಾರ್ಯಕ್ರಮ ನಡೆಸುವಂತಿಲ್ಲ. ಹಾಗಾಗಿ ಮಾತನಾಡಂಗೂ ಇಲ್ಲ, ಬಿಡಂಗೂ ಇಲ್ಲ. ಒಂದು ಪತ್ರ ಹೋಗಿತ್ತಲ್ಲಪ್ಪ, ಈ ಥರ ಪಕ್ಷದ ಚಿಹ್ನೆಯನ್ನು ಹೊರತುಪಡಿಸಿ ಕಾರ್ಯಕ್ರಮವನ್ನು ನಡೆಸೋದರ ಹಿಂದಿನ ಉದ್ದೇಶ ಏನು ಅಂತ. ಅನಾಮಧೇಯ ಪತ್ರ ಅದು, ಇಟ್ಸ್ ಓಕೆ. ಬಟ್ ಸ್ಟಿಲ್ ಆ ಪತ್ರದಿಂದ ಎಚ್ಚೆತ್ತಂತಹ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಡಿ ಕೆ ಶಿವಕುಮಾರ್ ಎಷ್ಟು ಚಾಣಕ್ಯತನದ ನಡೆ ಇಟ್ಟರು ಅಂದರೆ, ಇವ್ರು ಅಂದುಕೊಂಡಿದ್ದಕ್ಕಿಂತ ಗ್ರ್ಯಾಂಡಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಅಂದುಕೊಂಡ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅದು ಇವರಿಗೆಲ್ಲ ಮುಜುಗರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ. ಸುಖೇಶ್, ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಮಾವೇಶದ ವಿಚಾರದಲ್ಲಿ, ಅಂದ್ರೆ ಅದಕ್ಕೆ ಕಾರಣ ಆ ಒಂದು ಪತ್ರಣ ಅಂತ? ಖಂಡಿತ. ಯಾಕಂದರೆ ಅರವಿಂದ್, ಒಂದು ಹಂತದಲ್ಲಿ ತಮ್ಮ ಬೆಂಬಲಿತ ಸಚಿವರುಗಳೊಂದು ಸಮಾವೇಶ ಮಾಡಿದಾಗ ಬಹುಶಃ ಮೂಡಾದ ಪರಿಸ್ಥಿತಿ, ಆಗ್ತಿರುವಂಥ ಬೆಳವಣಿಗೆಗಳು, ಜೊತೆಗೆ ಉಪಚುನಾವಣೆಯಲ್ಲಿ ಗೆದ್ದಾಗ ರವಾನೆ ಆಗಿರ್ತಕ್ಕಂಥ ಸಂದೇಶ, ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇನ್ನೊಂದು ಹಂತ ಸಮಾವೇಶ ಮಾಡುವ ಮೂಲಕ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಬೇಕು ಅನ್ನುವಂಥದ್ದು ಅವರ ಆಪ್ತ ವಲಯದ ಸಚಿವರ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಏನೇ ಆದರೂ ಕೂಡ CM ಅವರು ಒಳಗೊಂಡಂತೆ ಸಚಿವರಾದಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸಚಿವರು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು. ಆ ವಿಚಾರವನ್ನು ಅವರ ಸುತ್ತಲಿರ್ತಕ್ಕಂಥ ಸಚಿವರುಗಳು ಇಡೀ ಒಂದು ಸಮಾವೇಶ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಿತ್ತು. ಯಾಕಂದರೆ ಕೆಲವು ವರ್ಷಗಳ ಹಿಂದೆ ಇಂಥದ್ದೇ ಒಂದು ಪ್ರಯೋಗ ಮಾಡಿದಾಗಲೂ ಕೂಡ ಇದೇ ರೀತಿಯ ಬೆಳವಣಿಗೆ ಆಗಿತ್ತು. ಅವತ್ತು ಕೂಡ ಅದು ವೈಯಕ್ತಿಕ ಸಮಾವೇಶ ಆಗಬಾರ್ದು, ಪಕ್ಷದ ಮಟ್ಟದಲ್ಲಿ ಆಗಬೇಕು ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಸಹಜವಾಗಿ ವಿರೋಧ ಬಂದೇ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ನಡ್ಕೊಂಡಂಥದ್ದು ಸಚಿವರು ಯಾವ ಕಾರಣಕ್ಕೆ ಕಾನ್ಫಿಡೆನ್ಸಿಗೆ ಬಂದರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಕೂಡ ಸಿದ್ದರಾಮಯ್ಯ ಅವರೇನು ಎಲ್ಲೂ ಕೂಡ ವೈಯಕ್ತಿಕವಾಗಿ ಸಮಾವೇಶ ಮಾಡಿ ಅಂತ ಹೇಳಿರಲಿಲ್ಲ. ಈಗ ಹೈಕಮಾಂಡ್ ಮಟ್ಟಕ್ಕೆ ಒಂದು ಪತ್ರ ಹೋದ ನಂತರದಲ್ಲಿ ಹೈಕಮಾಂಡ್ ಕೊಟ್ಟಂಥ ಸೂಚನೆಯ ಮೇರೆಗೆ ಈಗ ಪಕ್ಷದ ವೇದಿಕೆಯಲ್ಲಿ ಆಗ್ತಾ ಇರುವಂಥದ್ದು ಒಂದು ರೀತಿಯ ಸರ್ಕಾರದ ಸಂಪೂರ್ಣ ಇಮೇಜನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನದ ಭಾಗ. ಸರ್ಕಾರದ ಇಮೇಜ್ ಹೆಚ್ಚಾಯಿತು ಅಂದರೆ ಸಹಜವಾಗಿ ಸಿದ್ದರಾಮಯ್ಯವರ ಇಮೇಜು ಹೆಚ್ಚಾಗುತ್ತೆ. ಇಡೀ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಡೆದಷ್ಟು, ಯಶಸ್ವಿಯಾದಷ್ಟು ಸರ್ಕಾರ ಸಿದ್ದರಾಮಯ್ಯ ಅವರ ಕ್ರೆಡಿಟು ಹೆಚ್ಚೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಪಕ್ಷದ ಅಧ್ಯಕ್ಷರಾಗಿ CM ಡಿ ಕೆ ಶಿವಕುಮಾರ್ ಅವರ ಕ್ರೆಡಿಟು ಹೆಚ್ಚುತ್ತೆ. ಆದರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಲೆಕ್ಕ ಹಾಕಿದ್ದೇ ಬೇರೆ ಇತ್ತು, ಈಗ ಅದು ಪಡೆದುಕೊಂಡ ಸ್ವರೂಪವೇ ಬೇರೆ. ಇವೆಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಎಲ್ಲೂ ಕೂಡ ಆ ವಿಚಾರದ ಬಗ್ಗೆ ಬಹಿರಂಗವಾಗಿ ಮಾತನಾಡದೆ ಮೌನವಾಗಿ ಇರುವಂಥವ್ರು CM ಸಿದ್ದರಾಮಯ್ಯ ಅವರು. ಅಂದರೆ ಇರೋದನ್ನ ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಅವರ ಬೆಂಬಲಿತ ಸಚಿವರಲ್ಲಿ ಆ ಒಂದು ಜೋಶ್ ಇದ್ದಂತೆ ಕಾಣಿಸ್ತಾ ಇಲ್ಲ ಅರವಿಂದ್. ಅಂದರೆ ಒಟ್ಟಾರೆ ಅಂದುಕೊಂಡದ್ದಕ್ಕಿಂತಲೂ ಕಾರ್ಯಕ್ರಮ ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ. ಆದರೆ ಅಂದುಕೊಂಡ ರೀತಿಯಲ್ಲಿ ಕಾರ್ಯಕ್ರಮ ನಡೀತಿಲ್ಲ ಅಂತ ಒಳೊಳಗೆ ಸ್ವಲ್ಪ ಅಸಮಾಧಾನ ಕೂಡ ಇರ್ಬೋದಾ ಮುಖ್ಯಮಂತ್ರಿಗಳಿಗೆ ಅಂತ? ಮುಖ್ಯಮಂತ್ರಿಗಳಿಗೆ ಅಸಮಾಧಾನ ಇದೆ ಅನ್ನೋದಕ್ಕಿಂತಲೂ ಕೂಡ ಅವರ ಬೆಂಬಲಿಗರು ಜೋಶನ್ನು ತುಂಬಿದ್ದಂತೂ ಹೌದು ಒಂದು ಹಂತದಲ್ಲಿ. ಆದರೆ ಈಗಲೂ ಕೂಡ ಸರ್ಕಾರ ಮತ್ತು ಸಿದ್ದರಾಮಯ್ಯ, ಯಾಕಂದರೆ ಸರ್ಕಾರದ ಸಾಧನೆಯನ್ನು ನಾವು ಹೇಳ್ತೀವಿ, ಅದನ್ನು ಹೆಚ್ಚು ಮಾಡ್ತೀವಿ ಇಮೇಜ್ ಅಂದರೆ ಆಟೋಮೆಟಿಕಲಿ ಸಿದ್ದರಾಮಯ್ಯ ಅವರ ಸಾಧನೆ, ಸಿದ್ದರಾಮಯ್ಯ ಅವರ ಇಮೇಜ್ ಅನ್ನೋದರಲ್ಲಿ ಎರಡನೇ ಅನುಮಾನ ಇರಲ್ಲ. ಆದರೆ ಕ್ರೆಡಿಟ್ ಕ್ಲೈಮ್ ಅಂತೂ ಇರುತ್ತೆ. ಇಲ್ಲಿ ಇಬ್ಬರ ಇಮೇಜ್ನ ವಿಚಾರ ಬರುತ್ತೆ. ಯಾಕಂದರೆ ಪಕ್ಷದ ಅಧ್ಯಕ್ಷರಾಗಿ ಇಡೀ ಒಂದು ಸಮಾವೇಶವನ್ನು ಸಂಘಟಿಸಿದ ರೀತಿ, ಆಯೋಜಿಸಿದ ರೀತಿ ಅನ್ನೋ ಕಾರಣಕ್ಕಾಗಿ CM ಮತ್ತು DCM ಸೇರಿಕೊಂಡು ಒಂದು ಪಕ್ಷದ ಅಥವಾ ಸರ್ಕಾರದ ಇಮೇಜನ್ನು ಹೆಚ್ಚಿಸುವ ಅಥವಾ ತಮ್ಮ ಯೋಜನೆಗಳ ಬಗ್ಗೆ ಜನಜಾಗೃತಿಗಾಗಿ ಮಾಡಿದಂಥ ಸಮಾವೇಶ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗುತ್ತೆ. ಸಹಜವಾಗಿ ಕ್ರೆಡಿಟ್ ಕ್ಲೈಮ್ ಅಂತೂ ಹೋಗೋದ್ರಿಂದ ಮುಖ್ಯಮಂತ್ರಿಗಳು ಒಂದು ಶೇರ್ ಕೊಡುವಂಥ ಪರಿಸ್ಥಿತಿ ಬಂದಂತೆ ಕಾಣಿಸ್ತಾ ಇದೆ. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಈಗ ಇದಿಷ್ಟಕ್ಕೆ ಮುಗಿಯಲ್ಲ ನನ್ನ ಪ್ರಕಾರ. ಡಿಸೆಂಬರ್ 5ನೇ ತಾರೀಕು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮಾಡುವ ಭಾಷಣದಲ್ಲೂ ಕೂಡ ಈ ಎಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಂದನೂ ಕೂಡ ಆ್ಯಂಡ್ ಆಫ್ಕೋರ್ಸ್ ಸಿದ್ದರಾಮಯ್ಯನವರಿಂದ ಕೂಡ ಏನು ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು ರಾಜ್ಯದ ಜನರಿಗೆ ಮತ್ತು ಪಕ್ಷದ ಹೈಕಮಾಂಡ್ಗೆ, ಆ ನಿಟ್ಟಿನಲ್ಲಿ ಈ ಸಮಾವೇಶ ಯಶಸ್ವಿಯಾಗುತ್ತಾ ಕಾದ್ ನೋಡೋಣ.